ಸೆಕೆಂಡ್ ಡೇ ಇನ್ ಶಿರ್ಡಿ. ಸೆಕೆಂಡ್ ಡೇ ಕೂಡ ನಾವು ಬೇಗ ಎದ್ದು ರೆಡಿಯಾಗಿ ಕರ್ನಾಟಕ ಭವನಲ್ಲಿನೇ ಟಿಫನ್ ಮುಗಿಸಿ ಸೀದಾ ನಾವು ಗಾಡಿ ಹತ್ತಿ ಹೋಗಿದ್ದು ನಾಸಿಕ್ ಕಡೆಗೆ. ಶಿರ್ಡಿಯಿಂದ ನಾಸಿಕ್ ಜಸ್ಟ್ ಒಂದು 2 hours ಜರ್ನಿ ಅಷ್ಟೇನೆ. ಫಸ್ಟ್ ಹೋಗಿದ್ದು ನಾವು ಮುಕ್ತಿಧಾಮ ಟೆಂಪಲ್ಗೆ. ಈ ಸ್ಥಳದ ವಿಶೇಷ ಏನಂತಂದ್ರೆ 12 ಜ್ಯೋತಿರ್ಲಿಂಗಗಳ ಪ್ರತಿಕೃತಿಗಳ ಅಮೃತಶಿಲೆಯ ದೇವಾಲಯ. ಇಲ್ಲಿನ ಗೋಡೆಗಳ ಮೇಲೆ ಭಗವದ್ಗೀತೆಗಳ 18 ಅಧ್ಯಾಯನಗಳನ್ನು ಬರೆಯಲಾಗಿದೆ. ಇಲ್ಲಿ ನಾವು ವಿಷ್ಣು, ಲಕ್ಷ್ಮಿ, ರಾಮ, ಸೀತೆ, ಹನುಮಾನ್, ದುರ್ಗಾ, ಗಣೇಶ ಸೇರಿದಂತೆ ಪ್ರಮುಖ ಹಿಂದೂ ದೇವಾಲಯಗಳ ದೇವರುಗಳನ್ನು ನಾವು ಕಾಣಬಹುದು. ನಮಗಂತೂ ಎಲ್ಲಾ ದೇವರುಗಳನ್ನು ಒಂದೇ ದೇವಸ್ಥಾನದಲ್ಲಿ ನೋಡಿ ಮನಸ್ಸು ತುಂಬಂತು. ಅಲ್ಲಿಂದ ನಾವು ಸೀದಾ ಹೋಗಿದ್ದು ಪಂಚವಟಿಗೆ. ಇದು ಗೋದಾವರಿ ನದಿಯ ದಡದಲ್ಲಿದೆ. ಅಲ್ಲಿಗೆ ಹೋದ್ಮೇಲಂತೂ ನಮಗೆ ಇಡೀ ರಾಮಾಯಣನೇ ಒಂದು ಸಲ ಕಣ್ಮುಂದೆ ಬಂದಾಗಾಯ್ತು. ಪಂಚವಟಿ ಎಂದರೆ 5 ವೃಕ್ಷಗಳು ಎಂದರ್ಥ. ರಾಮ ಸೀತೆ ವನವಾಸದ ಸಮಯದಲ್ಲಿ ಇಲ್ಲಿ ವಾಸವಾಗಿದ್ದರು ಎನ್ನಲಾಗಿದೆ. ಇಲ್ಲಿ ನಾವು ರಾಮ ತಪೋವನ, ರಾಮ ಶೂರ್ಪನಖಿ ಮೂಗು ಕತ್ತರಿಸಿದ ದೃಶ್ಯ, ಹಾಗೆ ಸೀತಾಸ್ಥಾನ ಸ್ಥಳ, ರಾವಣ ಸೀತೆನ ಇಲ್ಲಿಂದನೇ ಅಪಹರಣ ಮಾಡಿದ್ದು ಅಂತ ಅಲ್ಲಿರುವ ಪ್ರತಿಯೊಂದು ಶಿಲೆ ಕೂಡ ಸಾರಿ ಹೇಳೋ ತರ ದೃಶ್ಯ ಇತ್ತು. ಹಾಗೆ ನಾವು ಅಲ್ಲೇ ಸುತ್ತಮುತ್ತ ಇದ್ದ ದೇವಸ್ಥಾನದಲ್ಲಿ ರಾಧಾಕೃಷ್ಣ ದರ್ಶನ ಕೂಡ ಮಾಡಿದ್ವಿ. ರಾಮ ತಪೋವನದಲ್ಲಿ ಮಾತ್ರ ಅಲ್ಲಿದ್ದ ಗೈಡ್ ಕೂಡ ತುಂಬ ಚೆನ್ನಾಗಿ ನಮಗೆ ಎಲ್ಲವನ್ನು ಬಿಡಿಸಿ ನಮಗೆ ಅರ್ಥ ಆಗೋ ರೀತಿಯಾಗಿ, ಅವ್ರ ಲ್ಯಾಂಗ್ವೇಜ್ ಬೇರೆ ಇದ್ರೂ ಕೂಡ ನಮಗೆ ಅರ್ಥ ಆಗೋ ರೀತಿಯಲ್ಲಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಪಂಚವಟಿಲಿ ನಾವು ಎಲ್ಲಾ ದೇವಸ್ಥಾನಗಳು ಅಲ್ಲೆಲ್ಲೇ ಹತ್ತತ್ರ ಇರೋದ್ರಿಂದ ಅಲ್ಲೇ ಲೋಕಲ್ ಆಟೋ ತಗೊಂಡು ನಾವು ಇಡೀ ಪಂಚವಟಿನ ಸುತ್ತಾಡಿದ್ವಿ. ಹಾಗೆ ಅಲ್ಲೇ ಹತ್ರದಲ್ಲಿದ್ದ ಹನುಮಾನ್ ಟೆಂಪಲ್ ನ ವಿಸಿಟ್ ಮಾಡಿ ಸೀದಾ ನಾವು ಹೊರಟಿದ್ದು ತ್ರಯಂಬಕೇಶ್ವರ ಕಡೆಗೆ. ಹೋಗ್ತಾ ದಾರಿಲಿ ಊಟ ಮುಗಿಸ್ಕೊಂಡು ನಾವು ಟೆಂಪಲ್ ಹತ್ರ ಹೋದಾಗ 2:30. ಸ್ಪೆಷಲ್ ಎಂಟ್ರಿ ಟಿಕೆಟ್ ತಗೊಂಡ್ರೂ ಕೂಡ ನಮಗೆ ದರ್ಶನ ಆಗಿದ್ದು ಮಾತ್ರ 6:30ಗೆನೆ. ಅಷ್ಟೊಂದು ಜನಸಾಗರ, ತುಂಬಾ ಚೆನ್ನಾಗಿ ಜ್ಯೋತಿರ್ಲಿಂಗ ದರ್ಶನ ಕೂಡ ಆಯ್ತು. ಅಲ್ಲಿಂದ ನಾವು ಸೀದಾ ವಾಪಸ್ ಬಂದಿದ್ದು ಶಿರ್ಡಿಗೆ ಬಂದು ಒಂದು ಚಿಕ್ಕದಾಗಿ ಶಾಪಿಂಗ್ ಕೂಡ ಅವತ್ತೇ ಮುಗಿಸ್ಕೊಂಡ್ವಿ. ಥರ್ಡ್ ಡೇ ಹೇಗಿತ್ತು ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.